ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಆರ್ಪಿಎಫ್ ನಲ್ಲಿ ಅಂತಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಹೊರಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು, ಎಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ, ವೇತನ ಶ್ರೇಣಿ ಎಷ್ಟು, ಹಾಗಾದ್ರೆ ಅರ್ಜಿಯನ್ನ ಹಾಕುವುದು ಹೇಗೆ, ಹಾಗೇನೆ ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಟೋಟಲ್ ಪೋಸ್ಟ್ಗಳು 4660 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 452 ಹುದ್ದೆಗಳನ್ನ ಕರೆದ್ರೆ ಕಾನ್ಸ್ಟೇಬಲ್ ಹುದ್ದೆಗಳು 4208 ಹುದ್ದೆಗಳನ್ನ ಕರೆದಿದ್ದಾರೆ. ಈ ಜಾಬ್ಗಳಿಗೆ ವಿದ್ಯಾರ್ಥಿ ಏನಿರಬೇಕು ಅಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪದವಿ ಮುಗಿಸಿರ್ಬೇಕು, ಕಾನ್ಸ್ಟೇಬಲ್ಗೆ 10th ಪಾಸ್ ಆಗಿರ್ಬೇಕು. ಯಾರೆಲ್ಲ 10th ಪಾಸ್ ಆಗಿರ್ತೀರಾ ಅಂತವರೆಲ್ಲರೂ ಕೂಡ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಬರೀಲಿಕ್ಕೆ ಸಾಧ್ಯತೆ ಇದೆ. ಒಂದು ಬೃಹತ್ ನೇಮಕಾತಿ ಅಂತಾನೆ ಹೇಳ್ಬೋದು. 4660 ಪೋಸ್ಟ್ಗಳು ಇರುವಂತದ್ದು. ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ರಿ ಅಂತವ್ರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬಿಟ್ಟು ಈ ಅವಕಾಶವನ್ನ ಪಡ್ಕೋಬಹುದು. ಇನ್ನ ಸಬ್ ಇನ್ಸ್ಪೆಕ್ಟರ್ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ 35,400 ರೂಪಾಯಿ ಇರುತ್ತೆ. ಕಾನ್ಸ್ಟೇಬಲ್ ಸ್ಟಾರ್ಟಿಂಗ್ ಪೇಮೆಂಟ್ 21,700 ರೂಪಾಯಿ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ವಯೋಮಿತಿಯನ್ನ ನೋಡೋದಾದ್ರೆ ಕನಿಷ್ಠ 20 ವರ್ಷ ಇರಬೇಕು, ಗರಿಷ್ಠ 28 ವರ್ಷ. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 28 ವರ್ಷ. ಇನ್ನ ಒಬಿಸಿ SC ST ಅವರಿಗೆಲ್ಲರಿಗೂ ಕೂಡ ಕನ್ಸೆಷನ್ ಇರುತ್ತೆ. ಒಬಿಸಿ ಅವರಿಗೆ 3 years ಕನ್ಸೆಷನ್ ಇದ್ರೆ SC ST ಅವರಿಗೆ 5 years ಕನ್ಸೆಷನ್ ಇರುತ್ತೆ. ನೆಕ್ಸ್ಟ್ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ SC ST ಮಾಜಿ ಸೈನಿಕರು, ಮಹಿಳೆಯರು ಇಂಥವ್ರಿಗೆಲ್ಲರಿಗೂ ಕೂಡ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕುವಂತದ್ದು ಆನ್ಲೈನ್ ನಲ್ಲೇ, ಹಾಗೆ ಪೇಮೆಂಟ್ ಆನ್ಲೈನ್ ನಲ್ಲೇ ಪೇಮೆಂಟ್ ಕೂಡ ಮಾಡುವಂತದ್ದು ಕೂಡ ಆನ್ಲೈನ್ ನಲ್ಲೇ ಆಗಿರುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ ಅನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸುವಂತ ದಿನಾಂಕ, ಅರ್ಜಿ ಸಲ್ಲಿಸಲಿಕ್ಕೆ ಆರಂಭದ ದಿನಾಂಕ 15/4 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 14/5 ಇದೆ. ಸೊ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಲಿಕ್ಕೆ 2 ದಿನ ಟೈಮ್ ಇರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನ ವೆಬ್ಸೈಟ್ ಅನ್ನ ನೋಡೋದಾದ್ರೆ indianrailwayways.government.in ಈ ವೆಬ್ಸೈಟ್ ಮುಖಾಂತರ ನೀವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಇಲ್ಲೇ ಸಿಗತ್ತೆ ನಿಮಗೆ. ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಟೋಟಲ್ ಆಗಿ 120 ಕ್ವಶನ್ಸ್ ಗಳಿರ್ತವೆ. 120 ಮಾರ್ಕ್ಸ್ ಇಂದಾಗಿರುತ್ತೆ. ಇದರಲ್ಲಿ ಅರ್ಥಮೆಟಿಕ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸಿ ಮತ್ತೆ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಟೋಟಲ್ ಆಗಿ 120 ಮಾರ್ಕ್ಸಿನ 120 ಕ್ವಶನ್ಸ್ ಗಳನ್ನ ಒಳಗೊಂಡಿರುವಂತ ಪೇಪರ್ ಆಗಿರುತ್ತೆ. ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಸೊ ನೋಡ್ಕೊಂಡೆ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೋ ಸೊ ಅಪ್ಲೈ ಮಾಡ್ಕೊಳ್ಳಿ. PUC ಆದಂತವರು, 10th ಆದಂತವರು, ಡಿಗ್ರಿ ಆದಂತವರು, ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಯಾರೆಲ್ಲ 10th ಮುಗಿಸಿದಿರಾ, ಯಾರೆಲ್ಲ ಡಿಗ್ರಿ ಮುಗಿಸಿದಿರಾ ಅಂತವ್ರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ಬೆಸ್ಟ್.